ಯಾವುದೇ ಒಂದು ಸೆಲೆಬ್ರೇಷನ್ ಅಂದರೆ ಎಮೋಷನ್ಸ್ ಅಂತ ಬಂದಾಗ ನಮಗೆ ಮೊದಲು ನೆನಪಾಗೋದು ಸಿನಿಮಾಗಳು. ಸೊ ಅದರಲ್ಲಿ ಒಂದು ಮೂವಿ ಅಂತ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ನಟಿಸಿರುವಂಥ ವಂಶಿ ಮೂವಿ. ಇಂಡಿಪೆಂಡೆಂಟ್ ವುಮೆನ್ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತಾರೆ ಲಕ್ಷ್ಮೀ ಮ್ಯಾಮ್ ಅವರು. ಸೊ ತನ್ನ ಮಗನಿಂದ ತೊಂದರೆ ಆಗ್ತದೆ ಅಂತ ಗೊತ್ತಾಗಿ ತನ್ನ ಎತ್ತ ಮಗನೇ ಸಾಯಿಸೋದಕ್ಕೂ ಯೋಚನೆ ಮಾಡೋದಿಲ್ಲ. ಅದೇನಾದರೂ ಆಗಲಿ ಬಿಡೋ, ನೀನು ತಿಂತಾ ಇದೆಯಲ್ಲ ಅಷ್ಟೇ ಸಾಕು. ಮತ್ತೆ ಇನ್ನೇನು ಮಾಡಲಿ, ತಿಂದೆ. ಅಮ್ಮನ ಕೈ ತೂತು ಅಂದಮೇಲೆ 2 ಸತಿ ತಿನ್ಬೋದು. 3 ದಿನ ಸಸ್ಪೆನ್ಷನ್ ಬೇರೆ. ಇದನ್ನೆಲ್ಲ ಕೋಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೋವನ್ನು ಸಹಿಸ್ಕೊಳ್ಳೋದು ಭಾಳ ಕಷ್ಟ. ಸೊ ಅಂಥ ಒಂದು ದೃಶ್ಯನ ನಮ್ಮ ಕನ್ನಡ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಉಮಾಶ್ರೀ ಮೇಡಮ್ ಹಾಗೂ ದರ್ಶನ್ ಸರ್ ಅಭಿನಯಿಸಿದ್ದಾರೆ. ತನ್ನ ಮಗನ ಗಲ್ಲಿಗೇರಿಸ್ಬೇಕು ಅಂತ ಕರ್ಕೊಂಬರ್ತಾರೆ. ಅವನು ಬರೋ ಧೈರ್ಯ ನೋಡಿ ತಾಯಿ ಅವನ ಧೈರ್ಯನೂ ಮೆಚ್ಕೊಳ್ತಾ, ನನ್ನ ಕಣ್ಮುಂದೆ ನನ್ನ ಮಗ ಸಾಯ್ತಾ ಇದ್ದಾನಲ್ಲ ಅನ್ನೋ ದುಃಖನೂ ತಡ್ಕೊಳ್ತಾ ಆ ಒಂದು ಸಂಭಾಷಣೆ ನಡೆಯುತ್ತೆ. ರಾಯ ಕುತ್ತಿಗೆಗೆ ಹಗ್ಗ ಬಿಗೆ ಹೊತ್ತು ನಾವು ಎದೆ ಗುಂದದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂತ ಗುಂಡಿಗೆನೋ ಯಪ್ಪ. A promise was made and that promise will be kept. ಪ್ರಶಾಂತ್ ನೀಲ್ ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಆ ಮದರ್ ಕ್ಯಾರೆಕ್ಟ್ರು. ಅಮ್ಮ, ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ. ಆಮೇಲೆ ಇನ್ನೊಂದು ಸೀನ್ ಹೇಳ್ಬೇಕಂದ್ರೆ KGF ಇಂದ ಆ ಮಗನಿಗೆ ಹುಷಾರಿಲ್ಲಲ್ಲ ಅಂತ ಡಾಕ್ಟರ್ಗೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಗುಲಾಮರಾಗಿದ್ರು 100 ವರ್ಷ ಬದುಕಬೇಕು ಅನ್ಕೋತಾರೆ. ಅತಿ ಸಂತೋಷ ಕೊಡುವಂಥ ಒಂದು ಕ್ಷಣ ಏನು ಅಂದರೆ, ನಾಳೆ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಕ್ಷಣ. ಜ್ಯೋತಿ, ಹಳೆ ಊರಿಗೆ ಹೋಗ್ತಿದ್ಯಾ? ಯಾಕೆ? ನಾಳೆ ನಮ್ಮ ಊರ ಹಬ್ಬ. ಎಲ್ಲ ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಂಡು ತವ್ರನ್ನ ಹರಿಸ್ಬೇಕು. ಅದು ಅಲ್ಲದೆ ನನ್ನ ಚೊಚ್ಚಲು ಗರ್ಭಿಣಿ ಬೇರೆ. ತವ್ರ ಮನೇಲಿ ಹೆಣ್ಮಕ್ಳಿಗೆ ಮಡಲ್ ತುಂಬ ಸಂಪ್ರದಾಯ ಇರುತ್ತೆ. ಮತ್ತೆ ನಿಮ್ಮವ್ರು ಯಾರು ನಿನ್ ಕರೀಲೇ ಇಲ್ಲ? ತಾಯಿ ಇದ್ರೆ ಅಲ್ಲ ಕರೆಯೋದಕ್ಕೆ. ಅಮ್ಮ, ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತಾ? ಸಾರಿ ಕೇಳಬೇಕು. ಮಾತು ಕೇಳ್ತಿದ್ದಕ್ಕೆ, ನಿನ್ನನ್ನು ಪೆದ್ದಿ ಅಂತ ಎಲ್ಲರ ಮುಂದೆ ಕಿಂಡಲ್ ಮಾಡಿದ್ದಕ್ಕೆ, ನಿನ್ನ ಕಾಳಜಿ ಬಗ್ಗೆ ಕೋಪ ಮಾಡ್ಕೊಂಡಿದ್ದಕ್ಕೆ, ನಿನ್ನ ಪ್ರೀತಿ ಬಗ್ಗೆ ಅಸಹ್ಯ ಪಟ್ಕೊಂಡಿದ್ದಕ್ಕೆ, ನನ್ನ ಜೀವನದಲ್ಲಿ ನಿನ್ನ ಬೆಲೆ ಕಂಡ್ಕೊಳ್ದೆ ಹೋಗಿದ್ದಕ್ಕೆ, ಮೊದಲನೇ ಸರ್ತಿ ನಾನು ಎತ್ಕೊಂಡಾಗ ಅದು ಎಷ್ಟು ಕನಸುಗಳು ಆಸೆಗಳನ್ನ ಕಟ್ಕೊಂಡಿದ್ಯೋ ಪೂರೈಸೋಕ್ಕಾಗಲಿಲ್ಲ. ಎಲ್ಲದಕ್ಕೂ ಸಾರಿ. ನೀನು ಕ್ಷಮಿಸ್ಬಿಡ್ತೀಯ ಅಮ್ಮ ಅಲ್ವಾ? ಆದರೆ ಮಗನಾಗಿ ನನಗೆ ಮಾಡೋಕ್ಕೆ ಸಾಧ್ಯ ಇರೋದು ಒಂದೇ. ಎಲ್ಲ ಮುಗಿಸಿ ಕೊನೆಗೆ ಎಲ್ಲಿಗೆ ಹೋಗಬೇಕು ಅಂತ ನಾನು ಯಾರಾದರೂ ಕೇಳಿದ್ರೆ ನಿನ್ನ ಗರ್ಭದಲ್ಲಿ ಯಾವತ್ತು ಕೂತ್ಬಿಡ್ತೀನಿ. ಅಷ್ಟೇ ನನ್ನ ಪ್ರಪಂಚ.